ಅದಿರಪಾನಿ ದೈತ್ಯಗಣದೊಳಗಧಮರೆನಿಪರು ಕಾಲಕೇಯರು ಅಧಿಕರಿಗೆ ಸಮರಹರು ದೇವಾವೇಶ ಬಲದಿಂದ ವದನ ಪಾಣಿ ಪಾದ ಶ್ರೋತ್ರವು ಕುದ ಉಪಸ್ಥಘ್ರಾಣ ತ್ವಗ್ರಸನಧಿಪ ದೈತ್ಯರು ನೀಚರೆನಿಪರು ಕಾಲಕೇಯರಿಗೆ. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತನ್ನಾಮ ಮದ್ವಚನ ಗೋಚರತಾ ಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 19. ಮದಿರಪಾನಿ ದೈತ್ಯಗಣದೊಳಗಧಮರೆನಿಪರು ಕಾಲಿಕೇಯರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಮಧುರಪಾನಿ ಅಸುರರಿಂದ ಆರಂಭಿಸಿ ಇಂದ್ರಿಯಾಭಿಮಾನಿ ಅಸುರರ ಪರ್ಯಂತ ತಾರತಮ್ಯ ಕ್ರಮವನ್ನು ಹೇಳ್ತಾರೆ. ಮದಿರಪಾನಿ ಮತ್ತನ್ನುಂಟು ಮಾಡುವ, ಸುರಾಪಾನವನ್ನು ಮಾಡುವ ದೈತ್ಯವರ್ಗ. ದೇವತೆಗಳಲ್ಲಿ ಸೋಮಪಾನಾರ್ಹರೆಂಬ ವರ್ಗ ಇದೆ. ಸೋಮರಸವು ದೇವತಾ ವರ್ಗಕ್ಕೆ ಸಲ್ಲುವ ಹವಿರ್ಭಾಗ, ಅಮೃತ ತುಲ್ಯವಾದದ್ದು. ಆದರೆ ದೈತ್ಯರು ಪಾನ ಮಾಡುವ ಮದಿರ ಎಂಬ ಸುರೆಯು ಮಹಾ ಅನರ್ಥಕಾರಿ. ಈ ಸುರಾಪಾನದಿಂದ ಮತ್ತರಾದ ದೈತ್ಯರು ಪರಾಕ್ರಮಶಾಲಿಗಳಾಗಿ ಸಜ್ಜನರನ್ನು ಹಿಂಸಿಸುತ್ತಾರೆ. ಇಂತಹ ಮದಿರಾಪಾನೀಯರಾದ ದೈತ್ಯರ ಸಮೂಹದಲ್ಲಿ ಕಾಲಿಕೇಯರು ಎಂಬ ದೈತ್ಯರು ಅಧಮರು. ಇವರು ಕಿರ್ಮೀರಾದಿ ದೈತ್ಯರಿಗಿಂತ ಅಧಮರು. ಈ ದೈತ್ಯವರ್ಗ ಕಶ್ಯಪ ಮಹಾಮುನಿಯಿಂದ ಕಾಲ ಎಂಬುವಳಲ್ಲಿ ಜನಿಸಿದವರು. ಅವರು ವೃತ್ರಾಸುರನ ಅನುಜರು. ಅವನ ಒತ್ತಾಸೆಯಿಂದ ದೇವತೆಗಳನ್ನು ನಾನಾ ಪರಿಯಾಗಿ ಪೀಡಿಸ್ತಾ ಇದ್ದರು. ಈ ದೈತ್ಯರು ಹಗಲು ಹೊತ್ತಿನಲ್ಲಿ ಸಮುದ್ರದ ಮಧ್ಯದಲ್ಲಿ ಅಡಗಿಕೊಂಡಿದ್ದು ರಾತ್ರಿಯಾದ ಕೂಡಲೇ ಜಲಗರ್ಭದಿಂದ ಹೊರಗೆ ಬಂದು ಋಷಿಗಳನ್ನು ಹಿಂಸಿಸಿ ಕೊಂದು ತಿಂತಾ ಇದ್ದರು. ಇವರ ಹಾವಳಿಯಿಂದ ಲೋಕದೊಳಗೆ ಯಜ್ಞಾದಿಗಳು ಪ್ರತಿಬಂಧಕವಾಗಿದ್ದವು. ಆಗ ದೇವತಾ ವರ್ಗ ಇಂದ್ರನ ದ್ವಾರ ಬ್ರಹ್ಮದೇವರನ್ನು ಮೊರೆ ಹೋಗ್ತು. ಆಗ ಬ್ರಹ್ಮನು ದೇವತೆಗಳನ್ನು ಅಗಸ್ತ್ಯ ಮುನಿಗಳ ಬಳಿಗೆ ಕಳುಹಿಸಿದ. ಅಗಸ್ತ್ಯ ಋಷಿ ಪುಂಗವನು ದೇವತೆಗಳ ಬಿನ್ನಹವನ್ನು ಮನ್ನಿಸಿ ಸಮಗ್ರ ಸಮುದ್ರಗತ ಜಲವನ್ನೆಲ್ಲ ಏಕಾಪೋಷಣ ಮಾಡಿದ. ಸಮುದ್ರ ಶೋಷಿಸಲಾಗಿ ಕಾಲಿಕೇಯರು ಹೊರಗೆ ಬಿದ್ದರು. ಹಗಲಿನಲ್ಲಿ ದೇವತೆಗಳ ಅವರನ್ನೆಲ್ಲ ಕೊಂದರು. ದೈತ್ಯರಲ್ಲಿ ದೇವತೆಗಳೇ ಇಂದ್ರಿಯ ಕಾರ್ಯಗಳನ್ನು ಮಾಡಿಸುವರು. ಈ ಕಾಲಿಕೇಯರಲ್ಲಿ ದೇವಾವೇಶ ಫಲವಿರುವ ಪ್ರಯುಕ್ತ ಅವರು ತಾರತಮ್ಯದಲ್ಲಿ ಅಧಮರಾದರೂ ಕಿರ್ಮೀರಾದಿಗಳಿಗೆ ಆವೇಶ ಬಲದಿಂದ ಸಮರೆನಿಸುವರು. ಸ್ಥೂಲ ದೇಹದಲ್ಲಿ ವ್ಯಾಪ್ತರಾಗಿ ಇಂದ್ರಿಯ ಕಾರ್ಯಗಳನ್ನು ಮಾಡುವ ಇಂದ್ರಿಯಾಭಿಮಾನಿ ದೇವತೆಗಳಿರುವಂತೆ ಇಂದ್ರಿಯಾಭಿಮಾನಿ ದೈತ್ಯರೂ ಇದ್ದಾರೆ. ಇಂದ್ರಿಯಾಭಿಮಾನಿ ದೈತ್ಯರ ತಾರತಮ್ಯ ಕ್ರಮ ಹೀಗಿದೆ. ಚಿತ್ತಾಭಿಮಾನಿ ದೈತ್ಯ ಕಾಲಿಕೇಯರಿಗಿಂತಲೂ ಶತಗುಣಾಧಮನು. ದೇಹಾಭಿಮಾನಿ ದೈತ್ಯನು ಚಿತ್ತಾಭಿಮಾನಿಗಿಂತಲೂ 100 ಗುಣ ಅಧಮನು. ಹಸ್ತಾಭಿಮಾನಿ ದೈತ್ಯನು ದೇಹಾಭಿಮಾನಿಗಿಂತಲೂ 100 ಗುಣ ನೀಚನು. ಪಾದಾಭಿಮಾನಿ ದೈತ್ಯನು ಹಸ್ತಾಭಿಮಾನಿ ದೈತ್ಯನಿಗಿಂತಲೂ 100 ಗುಣ ಅಧಮನು. ಶ್ರೋತ್ರೇಂದ್ರಿಯಾಭಿಮಾನಿ ದೈತ್ಯನು ಪಾದಾಭಿಮಾನಿಗಿಂತಲೂ ಶತಗುಣಹೀನನು. ಚಕ್ಷುರಾಭಿಮಾನಿ ದೈತ್ಯನು ಶ್ರೋತ್ರೇಂದ್ರಿಯಾಭಿಮಾನಿಗಿಂತಲೂ ಶತಗುಣ ನ್ಯೂನನು. ಸ್ಪರ್ಶಾಭಿಮಾನಿ ದೈತ್ಯನು ಚಕ್ಷುರಾಭಿಮಾನಿಗಿಂತಲೂ 100 ಗುಣಗಳಿಂದ ಅಧಮನು. ಘ್ರಾಣಾಭಿಮಾನಿ ದೈತ್ಯನು ಸ್ಪರ್ಶಾಭಿಮಾನಿಗಿಂತಲೂ ಶತಗುಣಗಳಿಂದ ನ್ಯೂನನು. ವಾಗಾಭಿಮಾನಿ ದೈತ್ಯನು ಘ್ರಾಣಾಭಿಮಾನಿಗಿಂತಲೂ ಶತಗುಣ ನೀಚನು. ಉಪಸ್ಥಾಭಿಮಾನಿ ದೈತ್ಯನು ವಾಗಾಭಿಮಾನಿಗಿಂತಲೂ 100 ಗುಣಗಳಿಂದ ನೀಚನು. ಗುದಾಭಿಮಾನಿ ದೈತ್ಯನು ಉಪಸ್ಥಾಭಿಮಾನಿಗಿಂತಲೂ ಶತಗುಣಾಧಮನು. ಈ ರೀತಿ ಇಂದ್ರಾಭಿಮಾನಿ ದೈತ್ಯರಲ್ಲಿ ಶತಗುಣಗಳಿಂದ ಅಧಮತ್ವ. ಈ ಇಂದ್ರಾಭಿಮಾನಿ ದೈತ್ಯ ವರ್ಗದವರೆಲ್ಲರೂ ಕಾಲಿಕೇಯರಿಗಿಂತಲೂ ಅಧಮರು. ಈ ತಾರತಮ್ಯ ಕ್ರಮಕ್ಕೆ ಗರುಡ ಪುರಾಣದ ಶ್ಲೋಕಗಳು ಆಧಾರ ಎಂದು ಶ್ರೀ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.